ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ನಕ್ಕ ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ ಹೌದು ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ಹೌದೌದ್ರಲ್ಲ ಅಗಲವಿದ್ದು ಫಲವೇನು ಬಾಣವಿಲ್ಲದ ನಕ್ಕ ನಾನಿದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ ಚನ್ನಮಲ್ಲಿಕಾರ್ಜುನ ಅಂತಕ್ಕಂತ ಮಾತ ಯಾರು ಹೇಳಿದಾರೆ ಇವ ಮಾತ 12ನೇ ಶತಮಾನದೊಳಗ ಅಕ್ಕ ಮಹಾದೇವಿಯವರು ಈ ಮಾತು ಹೇಳ್ತಾರೆ. ಇದೇ ಮಾತು ಯಾಕೆ ಹೇಳಿದ್ರು? ಆ ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಅಂದ್ರ ತಮ್ಮ ಏನ್ರಿ ಮಾತ? ಗಿಡ ಎಷ್ಟೋ ದ್ವಾರದದ ರಗಡಬಾರ್ದದ ಗಿಡ ಕರೆ ಗಿಡಕ್ಕ ನೆರಳ ಹಣ್ಣು ಕಾಯಿ ಅಂತಕ್ಕಂಥದ ಇರ್ಲಿಲ್ಲಪ್ಪ ಅಂತಂದ್ರ ಗಿಡ ಎಷ್ಟೇ ದ್ವಾರದಿದ್ರು ಸಹಿತ ಅದಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರೆ. ಹೌದೌದ್ರಲ್ಲ ಇನ್ನು ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ ಅಂದ್ರೆ ನೀವು ಮಾತ ನೀ ಲಕ್ಷಾನುಗಟ್ಲೆ ರೊಕ್ಕ ಕೊಟ್ಟ ಆಕಳ ತನ್ನ ಮನಿ ಮುಂದೆ ಕಟ್ಟು ಕಟ್ಟಿ ಕಿಲಾರ ಖರೆ ಆ ಆಕಳ ಹಾಲಿನ ಹಿಂಡಿಲ್ಲಪ್ಪ ಅಂತಂದ್ರ ಏನ್ ನೋಡ್ದ ಆಕಳ ತಗೊಂಡು ಆಕಳಿಗೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ. ಹೌದೌದಲ್ಲ ಇನ್ನು ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ ಅಂದ್ರೆ ನೀವು ಮಾತ ನಮ್ಮ ಬಳಿ ಎಷ್ಟೋ ಶ್ರೀಮಂತಿಕೆ ತುಂಬಿ ತೋಟಲಕ್ಕತ್ತದ ಆಸ್ತಿ ಅದ ಅಂತಸ್ತದ ಬೆಳ್ಳಿ ಅದ ಬಂಗಾರ ಅದ ರಗಡದ್ರಲ್ಲ ಬೇಡಿದವರಿಗೆ ಬೇಕಾದ ಕೊಡುವಂತ ಶ್ರೀಮಂತಿಕೆ ನಮ್ಮಲ್ಲಿ ಬಲ್ಲಿ ಅದ ಕರೆ ಏನಾಗೈತಿವ ದಯಾಮಯ ಅಂತ ಕರುಣೆ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಆ ಶ್ರೀಮಂತಿಗೆ ಎಷ್ಟಿದ್ರು ಸಹಿತ ವ್ಯರ್ಥ ಅಂತಕ್ಕಂತ ಮಾತು ಹೇಳ್ತಾರೆ. ಹೌದೌದಲ್ಲ ಇನ್ನ ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ಅಂದ್ರೆ ಏನು ಮಾತ ತಮ್ಮ ನೋಡ್ಲಿಕ್ಕ ಮನುಷ್ಯ ಅಂದದಾನ ಚಂದದಾನ ರೂಪವಂತದಾನ ಬಾರಿ ಅದನಲ್ರಿ ಕರೆ ಗುಣ ಚಲೋದ ಇರ್ಲಿಲ್ಲಪ್ಪ ಅಂತಂದ್ರ ಏನ್ ಮಾಡುದ ಮನುಷ್ಯನಿಗೆ ಆ ರೂಪಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ. ಹೌದೌದಲ್ಲ ಇನ್ನ ಅಗಲವಿದ್ದು ಫಲವೇನು ಬಾಣವಿಲ್ಲದ ನಕ್ಕ ಅಂದ್ರೆ ಏನು ಮಾತ ತಮ್ಮ ನಮ್ಮ ಬಲ್ಲಿ ಒಂದಲ್ಲ 10 ಬಂಗಾರ ಗಂಗಾಳದಾವ ಯಾವ್ದಾವ್ರಲ್ಲ ಮನ್ಯಾಗ ಅದ್ರ ಒಳಗ ಬಾಣ ಇರ್ಲಿಲ್ಲಪ್ಪ ಅಂತಂದ್ರ ಅದ್ರ ಒಳಗ ಊಟ ಮಾಡ್ಲಿಲ್ಲಪ್ಪ ಅಂತಂದ್ರ ಏನವ ಅಂತ ಒಂದಲ್ಲ 10 ಅಲ್ಲ 100 ಗಂಗಾಳಿದ್ರು ಸಹಿತ ಅದಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ. ಹೌದೌದಲ್ಲ ಇನ್ನು ಕೊನೆಯದಾಗಿ ನಾನಿದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ ಅಂದ್ರೆ ನೀವು ಮಾತ ಈ ಇರುವೆ 84 ಯೋನಿಗಳನ್ನ ತಿರುಗಿ ತಿರುಗಿ ಕೊನೆಯದಾದಂತ ಶ್ರೇಷ್ಠವಾದ ಮಾನವ ಜನ್ಮಕ್ಕೆ ನಾವು ನೀವು ಹುಟ್ಟಿ ಬಂದೇವಪ್ಪ ಅಂತಂದ್ರ ಏನ್ ಮಾಡ್ಬೇಕಾಗ್ಯದ? ಮೊದಲ ನಮ್ಮಲ್ಲಿ ಜ್ಞಾನ ಅಂತಕ್ಕಂತ ಇರ್ಬೇಕಾಗ್ಯದ. ಬೇಕ್ರಲ್ಲ ಆ ಜ್ಞಾನ ಇರ್ಲಿಲ್ಲಪ್ಪ ಅಂತಂದ್ರ ಏನಾಗ್ತದ್ರಿ ಈ ಮಾನವ ಜನ್ಮಕ್ಕೆ ಹುಟ್ಟಿನ ಸ್ವಾರ್ಥಕ ಇಲ್ಲ ಅಂತಕ್ಕಂತ ಮಾತ ಅಕ್ಕ ಮಹಾದೇವಿಯವರು ಹೇಳ್ತಾರ. ಹೌದೌದಲ್ಲ ಇರ್ಲಿ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ತಮ್ಮ. ಇಲ್ಲಿವ ಇಲ್ಲ ಆ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರ ಮಾತುಗಳು ಬಾಳ ಆಗಿರಬಾರದು. ಬರೀ ಏನಪ್ಪಾ ಅಂತಂದ್ರೆ ನೇರವಾಗಿ ವಿಷಯಗಳನ್ನ ಚರ್ಚೆ ಮಾಡಿ ಹಾಡಿನ ಕಡೆ ಸ್ವಲ್ಪ ಒತ್ತಡ ಜಾಸ್ತಿ ಕೊಡ್ರಿ ಅಂತಕ್ಕಂತ ಮಾತು ಹೇಳ್ಯಾರ. ಇರ್ಲಿಲ್ಲ ಅದೇ ರೀತಿಯಾಗಿ ನಾವು ಹೋಗ್ಬೇಕಾಗ್ಯದ. ಹೌದು ಆ ಹಾನಿ ಸನ್ನಿಧೊಳಗ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಏನ್ ಮಾಡಿದ್ರು? ಒಂದು ವಿಷಯ ಇಟ್ಟಿದ್ರು ತಮ್ಮ. ಏನಿಟ್ರು ವಿಷಯ? ದಾನ ಮತ್ತು ಧರ್ಮ ಅಂತಕ್ಕಂತ ವಿಷಯ ಇಟ್ಟು ಕೂಡ್ಲೆ ಹೌದು ನಾವೊಂದು ಪಾಲು ಹಿಡ್ಕೊಂಡಿದ್ದೆ. ಯಾವಾಗ ಹಿಡಿದ್ರಿ ಪಾಲ? ದಾನ ಅಂತಕ್ಕಂತ ಪಾಲು ಹಿಡ್ಕೊಂಡ ಧರ್ಮ ಅವರಿಗೆ ಬಿಟ್ಟಿದ್ದೆ. ಜಗತ್ತದೊಳಗ ದಾನ ಅಂತಕ್ಕಂಥದ್ದೇ ಶ್ರೇಷ್ಠದ. ದಾನ ಮಾಡಿ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟದವರ ಬಹಳ ಮಂದಿ ಅದಾರ ಬರೀ ವಿಷಯ ಹಿಡ್ಕೊಂಡು ನಾ ಬಿಟ್ಟು ಕೂಡ್ಲೆ ಧರ್ಮ ನಮ್ಮ ಅಪ್ಪಾಜಿ ಅವರು ಬೆಳೆಸಿದ್ರು ನೀವೆಲ್ಲರೂ ಕೇಳಿರಿ. ಏನ್ ಬೆಳೆಸಿರಪ್ಪ ಅವರು? ಧರ್ಮ ಅಂತಕ್ಕಂಥದ್ದು ಜಗತ್ತಿನೊಳಗ ಹೆಚ್ಚಿನದ. ಧರ್ಮದಿಂದ ದುಡ್ಕೊಂಡಾರ ಅಂತ ತಿಳ್ಕೊಂಡ ಏನಾಗ್ಯದತ್ತ? 4 ಮಂದಿ ಧರ್ಮರು ಸತ್ಯವಂತ ಧರ್ಮರು ಅನಿಸಿಕೊಂಡು ಹೋದರು. ಹೌದು ಸಿದ್ಧಮುತ್ಯ, ಬಿಳಾಣಿ ಸಿದ್ಧಮುತ್ಯ, ಸೋಮಣ ಮುತ್ಯ, ಕಣ್ಣ ಮುತ್ಯ ಇವರು ಧರ್ಮದಿಂದ ದುಡ್ಕೊಂಡಾರ ಅಂತ ತಿಳ್ಕೊಂಡು ಧರ್ಮವಂತರ ಅನಿಸ್ಕೊಂಡ್ರು. ಮುಂದೆ ಎಲ್ಲಾರು ಧರ್ಮವಂತರಿ ಅದಾರ ಅಂತಕ್ಕಂತ ಮಾತು ಹೇಳಿದ್ರು. ಅವ್ರು ಹೇಳಿರ್ಲ ಅಪ್ಪ ಅವರು. ಅಪ್ಪಾಜಿ ಅವ್ರಿಗೆ ಒಂದು ಮಾತು ಕೇಳುದ. ಏನ್ ಕೇಳ್ತೀವ ಮಾತ? ಆ ಸತ್ಯ ಧರ್ಮದಿಂದ ದುಡ್ಕೊಂಡಾರ ಧರ್ಮವಂತರ ಅದಕ್ಕೆ ಆಗ್ಯಾರ ನೀವು ಮಾತು ಹೇಳಿದ್ರಿ. ಒಂದು ಮಾತು ನಿಮಗೆ ಏನು ಕೇಳುದ? ಏನ್ ಕೇಳ್ತೀವ ಮಾತ? 4 ಮಂದಿ ಹೊಟ್ಟಿಲಿಂದ ಹುಟ್ಟಿರ್ತಕ್ಕಂತ 21 ಮಂದಿ ಧರ್ಮರು ಮುಮ್ಮೆಟ್ಟ ಗುಡ್ಡದ ಮ್ಯಾಗ ಸಾಧು ಪಂಥಿಗೆ ಕುಂತಿರ್ತಕ್ಕಂತ ಟೈಮ್ದಾಗ ಏನಾಯ್ತು? ಅದರಾಗ ಬಟ್ಟಲ ಒಡೆಯನು ಒಬ್ಬ ಕುಂತಿದ್ದ. ಹೆಂಗ್ ಕುಂತಿದ್ದ? ಹೆಂಗ್ ಕುಂತಿದವ? ಒಬ್ಬ ಹುಚ್ಚ ಮನುಷ್ಯ ಇದ್ದ. ಮುಗನಂದು ಏನಪ್ಪಾ ಅಂತಂದ್ರ ಸೋರ್ತಿತ್ತು. ಜುಮ್ಮಳ ಸುಮ್ಮಳ ಬಾಯಾನ ಜೋಲು ಸೋರ್ತಿತ್ತು. ಕಣ್ಣಾನಿ ನೀರು ಹಡದು ತೆಳಗೆ ಬೀಳ್ತಿದ್ದು. ಹೌದೌದ್ರ ಹಂಗ ಬಂದ ಬಟ್ಟಲ ಒಡೆಯ ಕೂತಿದ್ದ. ಆ ಸಂದರ್ಭದಾಗ ಏನ್ ಅಂತಾರ 21 ಮಂದಿ ಧರ್ಮರು ಏನಂತಾರ? ಇಂತ ಏಷು ಮನುಷ್ಯ ಈ ಸಾಲು ಪಂತ್ಯಾಗ ಬ್ಯಾಡ, ಇವನಿಗೆ ಎಬಸಿ ಕಳ್ಸೋಣ ಅಂತ ತಿಳ್ಕೊಂಡು ಕಾಸು ತಮ್ಮ ಬಟ್ಟಲ ಒಡೆಯ ಎಬಸಿ ಕಳಿಸ್ಯಾರ. ಊಟದ ಪಂತ್ಯ ಅಂದು ಊಟದ ಪಂತ್ಯ ಅಂದ್ರೆ ಎಬಸಿ ಕಳಿಸ್ಯಾರಪ್ಪ ಅಂತಂದ್ರ ಧರ್ಮವಂತರ
ಅಂತ ನೀವು ಹೆಂಗತ್ತೀರಿ ಅಂತ ನಾ ಕೇಳ್ತೀನಿ. ಹೆಂಗೇನಪ್ಪ ಅವ್ರಿಗೆ ಕೂನ ನೀವು ಧರ್ಮವಂತರ ಅದಾರ ಅಂತೇಳಿ ಅಂದಿರ ಅಂತ ನಾ ಈ ಮಾತು ಕೇಳಬೇಕಾಗ್ಯದ. ಅಷ್ಟೇ ಮಾತಲ್ಲ, ಮತ್ತೇನು ದೇವರಿಗೆ ಗ್ರಾಮಕ್ಕೆ ಬರಗಾಲ ಬಿದ್ದಿರ್ತಕ್ಕಂತ ಟೈಮದೊಳಗ ಏನಾಗೈತಿ ಅಲ್ಲಿ ಊರಾನ ಜನರೆಲ್ಲ ಹೋಗಿ ಕೇಳಿದ್ರ ಉದುಗಿಸಿದ ಮುತ್ಯ ಬೇಳಿಸಿದ ಮುತ್ಯಾಗ ಏನಂತ ಕೇಳಿದ್ರ ಮಾತಾ ಮಳಿ ಕೂಡಯಪ್ಪ ಅಂದ ಕೂಡಿ ಅವಾಗ ಉದುಗಿಸಿದ ಮುತ್ಯ ಧರ್ಮದ ಕಟ್ಟಿ ಮ್ಯಾಗ ನಿಂತು 3 ಬಟ್ಟ ಮಾಡಿಬಿಟ್ಟ. ಜನರಿಗೆ ತಿಳಿಲಿಲ್ಲ. ಅವಾಗ ಏನಾಗ್ತದ ಅವಾಗ ಎಲ್ಲಾರು ಗಂಟ ಮುಟ್ಟ ಕಟ್ಕೊಂಡು ದನ ಕರಗಳ ಹೊಡ್ಕೊಂಡು ಬೇವರಿಗೆ ಗ್ರಾಮ ಬಿಟ್ಟು ನಡೆದ್ರು. ಹೌದು 10 ಹೋಗ್ಯಾನ ಮುತ್ಯ ಗುರುವಿನ ಸೇವೆ ಮುಗಿಸ್ಕೊಂಡು ಹಾದಿಯಾಗ ಬರ್ತಿದ್ದ. ಅವಾಗ ಜನರು ಹೋಗೋದು ನೋಡಿ ಹೋಗ್ಯಾನ ಮುತ್ಯ ಕೇಳ್ತಾನ ಏನಂತ ಕೇಳಿದ ಹಿಂಗ ಎಲ್ಲಾರು ಎಲ್ಲಿಗೆ ಹೊಂಟ್ರಂದ ಕೂಡಲೇ ಅವಾಗ ಅಂತಾರ ಜನರು ಏನಂದ್ರವ ನಾವರೇ ಬೇವರಿಗೆ ಊರಿಗೆ ಬರಗಾಲ ಬಿದ್ದಾಗ ಕುಡಿಲಿಕ್ಕ ನೀರಿಲ್ಲ ನಿಮ್ಮ ಏನಪ್ಪಾ ಅಂತಂದ್ರ ಹೋಗಿ ಕೇಳದ ಕೂಡಲೇ ನಿಮ್ ಮುತ್ಯಾಗ ಹೋಗಿ ಕೇಳದ ಕೂಡಲೇ ಹೌದು 3 ಬಟ್ಟ ಮಾಡಿಬಿಟ್ಟಾನ. ನಮಗೆ ಏನೂ ತಿಳಿದಿಲ್ಲ. ನಾವು ಮುಂದೆ ಹೊಂಟಿದೆವು ಕೂಡಲೇ ಅವಾಗ ಏನಾಯ್ತಪ್ಪ ಅಂತಂದ್ರ ತಮ್ಮ ಹೋಗ್ಯಾನ ಮುತ್ಯ ಏನಂತಾನ ಏನಂದರ್ವ ನೀವು ಏನು ಚಿಂತೆ ಮಾಡ್ಲಕ್ ಹೋಗ್ಬೇಡ ಅಂತ ತಿಳ್ಕೊಂಡು ತಾನ ಹೆಗಲಿ ಮ್ಯಾಗಿದ್ದಿರ್ತಕ್ಕಂತ ಕಂಬಳಿ ಬೀಸಿ ಬರೇ 3 ಸೆಕೆಂಡ್ದಾಗ ಮಳಿ ಕರದ. ಹೌದು ಕರಲ್ಲ ಮಳಿ ಬಂತು, ಬೇವರಿಗೆ ಗ್ರಾಮ ಎಲ್ಲ ನೀರಾವರಿ ಆಯ್ತು, ದನ ಕರಗಳಿಗೆ ಆನಂದ ಆಯ್ತು. ಹೌದೌದಲ್ಲ ಅವಾಗ ಹೌದು ವಿಷಯದ ಮುತ್ಯ ಎಲ್ಲಾರಿಗೆ ಕರೆದು ಹೇಳ್ತಾನೆ ಏನಂತ ನಾರೇ 3 ಬಟ್ಟ ಮಾಡಿಬಿಟ್ಟೇನಿ. ಮತ್ತೆ ಬೇವರಿಗೆ ಊರಿಗೆ ಮಳಿ ಕೊಟ್ಟವ್ರು ಯಾರಂದು ಕೂಡ್ಲೆ ಈಗ ಹೋಗ್ಯಾನ ಮುತ್ಯ ಎದ್ದು ನಿಂತ ನಾನೇ ಮಳಿ ಕೊಟ್ಟೇನೆ ಅಂದ ಕೂಡ್ಲೆ ಯಾವಾಗ ನೀ ಮಳಿ ಕೊಟ್ಟಿದಪ್ಪ ಅಂತಂದ್ರೆ ನನಗೆ ಬೆಣ್ಣಾಗ ಬ್ಯಾತಾಳ ಹುಣ್ಣು ಹುಡ್ಲೈತೆ ಮಳಿ ಕೊಟ್ಟವ್ರಿಗೆ ಶ್ರಾಪ ಕೊಟ್ಟಾರ. ಕೊಟ್ಟಾರಲ್ಲ ಮತ್ತ ಧರ್ಮವಂತರ ಹೆಂಗತ್ತೀರಿ ನೀವು? ಮಳಿ ಆದ್ರೆ ಚಲೋ ಏನಕ್ಕೆ ಆಗ್ತದ ಆ ಮಳಿ ಕೊಟ್ಟವರಿಗೆ ಬೆನ್ನಾಗ ಬ್ಯಾತಾಳ ಹುಣ್ಣು ಹುಟ್ಲೈತೆ ಶ್ರಾಪ ಕೊಡ್ತಾರಪ್ಪ ಅಂತಂದ್ರ ಧರ್ಮವಂತರ ಹೆಂಗಂತ ನಿಮಗ್ ಮುಂದಿನ ಸಂಧಿ ಕೇಳ್ತೀನಿ. ಅಪ್ಪಾಜಿ ಅವ್ರು ಹೇಳ್ತಾರೆ ಹೇಳಿಲ್ಲ ಇರ್ಲಿ ತಮ್ಮ. ಇನ್ನ ದಾನ ಅಂತಕ್ಕಂಥದ್ದು ಹೆಂಗ ಶ್ರೇಷ್ಠ ಅದ ಹೆಂಗ ಶ್ರೇಷ್ಠ ಅದ ಜಗತ್ತಿನೊಳಗ ದಾನ ಮಾಡಿ ಬಹಳ ಮಂದಿ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟ್ಯಾರ. ಯಾರು ಅವರು ಯಾರ ಮುಟ್ಟ್ಯಾರಪ್ಪ ಅಂತಂದ್ರ ಯಾರು ಯಾವ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಉಮರಾಣಿ ಗ್ರಾಮದೊಳಗ ತಂದೆ ಅನಂತರಾಮಯ್ಯ ತಾಯಿ ಶಿರಸಮ್ಮನ ಪುಣ್ಯ ಗರ್ಭದೊಳಗ ಯಾರು ಹುಟ್ಟಿ ಬಂದವ ಹುಟ್ಟಿ ಬಂದ್ರ ಯಾರು ಲಿಂಗಮ್ಮ ಅಂತಕ್ಕಂತ ಶರಣಿ ಹುಟ್ಟಿ ಬಂದಳು. ಹೌದೌದಲ್ಲ ಆಕಿನ ಮನುಷ್ಯನೊಳಗ ಒಂದು ಆಶೆ ಇತ್ತು ತಮ್ಮ. ಏನ್ ಆಶೆ ಇತ್ತು? ಏನ್ ಆಸೆ ಇತ್ತವ ಕಲ್ಯಾಣ ಪಟ್ಟಣ ಶರಣರಿಗೆಲ್ಲ ನಾನು ನೋಡ್ಬೇಕು, ಅವ್ರಿಗೆ ನಾ ಏನಾರ ದಾನ ಮಾಡ್ಬೇಕಂತ ತಿಳ್ಕೊಂಡ ಏನ್ ಮಾಡ್ತಾಳ ಒಂದು ಸಣ್ಣ ಬುಟ್ಟಿ ಒಳಗೆ ಬಾಳೆಹಣ್ಣು ಇಟ್ಕೊಂಡು ಕಲ್ಯಾಣ ಪಟ್ಟಣಕ್ಕೆ ಹೋಗ್ತಾಳ. ಕಲ್ಯಾಣ ಪಟ್ಟಣಕ್ಕೆ ಹೋಗಿ ಏನಾಗ್ತದಲ್ಲಿ ಮುಂಜಾನೆ 6 ಗಂಟೆ ಟೈಮ್ಗೆ ಹೋಗ್ತಾಳ. ಹೌದಲ್ಲ ಎಲ್ಲಾ ಶರಣ ಸಂತರಿಗೆ ಬಾಳೆಹಣ್ಣ ದಾನ ಮಾಡಿದ್ರೆ ಸಂಜೆ ಟೈಮ್ ಆಯ್ತು. ಎಲ್ಲಾ ಶರಣ ಸಂತರ ಬಾಳೆಹಣ್ಣು ತಿಂದ್ರು. ಹೌದೌದಲ್ಲ ಎಲ್ಲಾರು ಬಾಳೆಹಣ್ಣು ತಿಂದು ಇನ್ನೂ ಬುಟ್ಟಿ ಒಳಗ ಬಾಳೆಹಣ್ಣು ಹಂಗೆ ಇದ್ದು ತಮ್ಮ. ಹೌದೌದಲ್ಲ ಅವಾಗ ಸಿಂಹಾಸನ ಮ್ಯಾಗ ಕೂತಿರ್ತಕ್ಕಂತ ಅಲ್ಲಂ ಪ್ರಭು ಗುರುಗಳ ಕೆಳಗಿದ್ದ ಬಂದ ಕೇಳ್ತಾರ ತಾಯಿಗೆ ಏನಂತ ಕೇಳಿದ್ರ ಮಾತಾ ಯವ್ವ ತಾಯಿ ಯಾವಾಗ ಮುಂಜಾನೆ ಹಿಡ್ಕೊಂಡ ಸಂಜೆ ತನಕಾನು ಬಾಳೆಹಣ್ಣು ಹಂಚ್ಲಾಕತ್ತಿ ಎಲ್ಲಾ ಕಲ್ಯಾಣ ಪಟ್ಟಣ ಶರಣರಿಗೆಲ್ಲ ಬಾಳೆಹಣ್ಣು ದಾನ ಮಾಡಿದ್ರೆ ಅದು ಇನ್ನೂ ಬುಟ್ಟಿ ಒಳಗ ಬಾಳೆಹಣ್ಣು ಹಂಗೆ ಅದಾವ್. ನೀ ಎಂತ ಶರಣಿ ಇದ್ದಿರ್ಬೇಕಂತ ತಿಳ್ಕೊಂಡ ತಲೆ ಮ್ಯಾಗ ಹಸ್ತಿಟ್ಟ ಆಶೀರ್ವಾದ ಮಾಡ್ತಾರ. ಏನಂತೇಳಿ ಏನಂತ ಆಶೀರ್ವಾದ ಇವತ್ತಿನ ದಿನ ನೀ ಏನ ಕಲ್ಯಾಣ ಪಟ್ಟಣ ಶರಣರಿಗೆಲ್ಲ ಬಾಳೆಹಣ್ಣು ದಾನ ಮಾಡಿದಿ ನೋಡು, ನೀ ಲಿಂಗಮ್ಮ ಹೋಗಿ ದಾನ ಮಾಡಿದಕ್ಕಾಗಿ ಗುಡ್ಡಾಪುರ ದಾನ ಮಾಡಿ ಬೇರೆ ಬಿರುದು ಕೊಟ್ಟಾರ, ಆಶೀರ್ವಾದ ಮಾಡ್ಯಾರ. ಹೌದೌದಲ್ಲ ಲಿಂಗಮ್ಮ ಹೋಗಿ ಗುಡ್ಡಾಪುರ ದಾನ ಮಾತೇಳಿ ಬಿರುದು ಪಡೆದಳ. ಜಗತ್ತಿನ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟ್ಯಾರ. ಇದು ಎದರಿಂದ ಇದು ದಾನ ಮಾಡಿದಕ್ಕಾಗಿ ದಾನ ಮಾಡಿದ್ರಿಂದ ದಾನ ಮಾತೇಳಿ ಬಿರುದು ಬಂದದ. ಹೌದೌದಲ್ಲ ಹಂಗ ಧರ್ಮದಿಂದ ದುಡ್ಕೊಂಡವ್ರಿಗೆ ಯಾರಿಗೆ ಹೆಸರು ಬಂದದ ಹೇಳ್ತಾರಪ್ಪ ಅವರು. ಅಷ್ಟೇ ಮಾತಲ್ಲ ತಮ್ಮ, ಮತ್ತೇನವ ನಿನ್ನೆ ಲಿಂಗೈಕ್ಯ ಆದ್ರ ಯಾರು ಬಂಡಿಗಣಿ ದಾಸೋಹ ರತ್ನ ಚಕ್ರವರ್ತಿ ಅನ್ಸ್ಕೊಂಡ್ರು ದಾನೇಶ್ವರ ಅಜ್ಜಾರ್. ಜಗತ್ತಿನಾಗ ಬಂದಿರ್ತಕ್ಕಂತ ಜನರಿಗೆಲ್ಲ ಅನ್ನ ದಾನ ಮಾಡಿದ್ರು. ಹೌದೌದಲ್ಲ ಜಗತ್ತಿನಾಗ ದಾಸೋಹ ರತ್ನ ಅಂತ ಬಿರುದು ಪಡೆದ್ರು. ಈಗ ಸದ್ಯ ಅವ್ರಿಗೆ ನೋಡ್ಲಕ್ಕ ಸಾಲ ನಿಂತು ಬಿಟ್ಟದ ಜನ. ಹೌದಲ್ಲ ಎದರದಿಂದಿದು ಇದು ದಾನ ಅನ್ನ ದಾನ ಮಾಡ್ಯಾರ ಅಂತೇಳಿ ಅವ್ರಿಗೆ ಏನಪ್ಪಾ ಅಂತಂದ್ರ ನಿನ್ನೆ ಲಿಂಗೈಕ್ಯ ಆದ್ರೂ ಸಹಿತ ಅವ್ರ ಅಂತ್ಯ ಸಂಸ್ಕಾರ ಮಾಡ್ಲಕ್ಕ ಪಾಳೆ ಹಚ್ಚಿ ನಿಂತದ ಜನ. ಇದು ಏನು ದಾನದಿಂದ. ಹೌದೌದಲ್ಲ ಹಂಗ ಧರ್ಮದಿಂದ ದುಡ್ಕೊಂಡವ್ರಿಗೆ ಯಾರು ಎಲ್ಲಿ ಇದು ಆಗೈತೆ ಅನ್ನೋದು ಹೇಳ್ತಾರ ತಮ್ಮ. ಹಂಗೆ ಹೇಳ್ಕೊತ ಹೋದ್ರ ಇನ್ನೂ ವಿಷಯಗಳು ಬಹಳ ಅದ. ಹೌದಲ್ಲ ಜಗತ್ತದಾಗ ಬಸವಣ್ಣವ್ರು ಹೇಳ್ಯಾರ ಏನಂತ ಹೇಳ್ಯಾರ ಮಾತಾ ಅನ್ನ ದಾನಗಳಿಗಿಂತ ಮುನ್ನ ದಾನಗಳಿಲ್ಲ. ಜಗತ್ತದೊಳಗ ಅನ್ನವೇ ಪ್ರಾಣ ಅಂತಕ್ಕಂತ ಮಾತು ಹೇಳ್ಯಾರ. ದಾನ ಅಂತಕ್ಕಂತ ಶ್ರೇಷ್ಠ ಅಂತಕ್ಕಂತ ಮಾತು ಹೇಳುತ್ತಾ ಈಗ ಬಾಳೆಯನ್ನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಎಲ್ಲವಾ ಇನ್ನೊಂದು ಮಾತು ಹೇಳಿದ್ರು ಅಪ್ಪಾಜಿ ಅವರು. ಏನೇ ಯಾರ ಮಾತಾ ಆ ನಾತೆ
ಆ ಸಂದರ್ಭದಾಗ ಏನಪ್ಪಾ ಅಂತಂದ್ರ ಏನು ಸಾಯಿಲಾಕ ನಿಂತಿರ್ತಕ್ಕಂತ ಟೈಮದೊಳಗ ನನ್ನಪ್ಪ ಮುಮ್ಮೆಟ್ಟ ಗುಡ್ಡದ ಅಮೋಘ ಮುತ್ಯ ಏನು ಧರ್ಮದಿಂದ ಅವರು ಗುಡಿಯೊಳಗ ಕಾರಿಕ ಭಂಡಾರ ಹಾಕಿ ಅಲ್ಲಿ ಮಕ್ಕಳು ಕೊಟ್ಟನ ಮಾಯದ ಮಗ ಮಾಧುಲಿಂಗ ಹುಟ್ಟ್ಯಾನಂತಕ್ಕಂತ ಮಾತಂದ್ರಿ ಅಂದ್ರಲ್ಲ ಅಪ್ಪವ್ರು ಅಪ್ಪಾಜಿ ಅವ್ರಿಗೆ ಒಂದು ಮಾತು ಹೇಳುದದ ಏನ್ ಹೇಳುದದ ಏನ್ ಹೇಳ್ತೀವ ಮಾತ ಅವರು ಉಡ್ಯಾಗ ನೀಡ್ಯಾನಪ್ಪ ಅಂತಂದ್ರ ಅದಕ್ಕ ದಾನ ಅಂತೇಳಿ ಕರೀತಾರ ಅಪ್ಪಾಜಿ ಅವ್ರ ಈಗ ಸದ್ದ ಏನಾರ ನೀಡುದ್ರಪ್ಪ ಅಂತಂದ್ರ ನೀಡುದಕ್ಕ ದಾನ ಅಂತೇಳಿ ಕರೀತಾರ ನೀಡುದು ಬಂದಿರಬಾರ್ದು ಬಂದಿರಬಾರ್ದು ಅಲ್ಲಿ ಅಲ್ಲಿ ಬರೇ ಧರ್ಮದಿಂದೇ ಸಂತಾನ ಕೊಟ್ಟಿರ್ಬೇಕು ಹಂಗ ಏನಾರ ಇದ್ರ ಹೇಳ್ರಿ ಹೇಳ್ತಾರ ಕಾರಿಕ ಭಂಡಾರ ಅವ್ರು ಉಡ್ಯಾಗ ನೀಡ್ಯಾನಪ್ಪ ಅಂತಂದ್ರ ಅದಕ್ಕ ದಾನ ಅಂತಾರ ಹೌದೌದ ಅದಕ್ಕ ಇರ್ಲಿ ಬಹಳ ಮಾತಾಡಿ ಬಾಳ ಹೇಳಿದ್ದು ಇಪ್ಪ ಜಗಳಾರದಂಗ ಮತ್ತು ಚಾಲಿನೊಳಗ ತಾಯಿ ಬಳಗದ ಮ್ಯಾಗ ಹಾಡುದದ ಈಗ ಯಥಾ ಪ್ರಕಾರ ಒಂದು ಚಾಲ ಹಾಡಿ ನಮ್ಮ ಸರಜೋಡಿ ಕಲಾವಂತರಿಗೆ ಪಾಡ್ಯ ಕೊಡು